ಇಲ್ಲಿ ಬಂದು ನೋಡಿದಾಗ ನಮಗೆ ಮಾಟ ಮಂತ್ರ ಆಗಿದೆ ಅಂತ, ಪ್ರಯೋಗ ಆಗಿದೆ ಅಂತ ಗೊತ್ತಾಯ್ತು. ಸುಮಾರು 4-5 ವರ್ಷದಿಂದ ನಾವು ನೋಡಿದಿರೋ ದೇವಸ್ಥಾನಗಳಿಲ್ಲ, ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಡ್ತೀವಿ. ಕಾಲೂನು ಇವತ್ತು ಬೆಳಗ್ಗೆ ನಾನು ಬಂದಾಗ ಹೆಜ್ಜೆ ಇಡಕ್ ಆಗ್ತಾ ಇಲ್ಲ. ಗುರುಗಳು ಹೇಳ್ದಂಗೆ ತಡೆ ಓಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದಾದ್ಮೇಲೆ ದೇವ್ರ ಹತ್ರ ಅಲ್ಲಿ ಬಿಟ್ರು ಸ್ವಲ್ಪ ಹೊತ್ತು. ಇವಾಗ ಕಂಪ್ಲೀಟ್ 90% ಕ್ಯೂರ್ ಆಗೋಗಿದೆ. ಅವರು ಹೇಳಿದ್ದು ಕರೆಕ್ಟ್ ಇದೆ, 100% ಇದೆ. ಅದು ನನಗೆ ಮಾಟ ಮಂತ್ರ ಮಾಡಿ ಅವಳು ಪಡ್ಕೋಬೇಕು ಅಂತ ಆದ್ರೆ ನಾನು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದು ಕರೆಕ್ಟ್ ಹೇಳಿದ್ದಾರೆ ಅವರು. ಕೆಲವರಿಗೆ 1 ತಿಂಗಳಲ್ಲಿ 48 ದಿವಸ ಸಮಯವನ್ನು ಕೊಟ್ಟಿರುತ್ತೆ, ಕೆಲವರಿಗೆ 21 ದಿವಸಕ್ಕೆ ಆಗಿರುತ್ತೆ, ಕೆಲವರಿಗೆ ಒಂದೇ ದಿವಸಕ್ಕೆ ಮನೆಗೆ ಹೋಗುವಷ್ಟು ರಿಸಲ್ಟ್. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ಶ್ರೀ ಕ್ಷೇತ್ರ ದೊಡ್ಡಮಾರ್ಪನಹಳ್ಳಿ ಗೇಟು, ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಶ್ರೀ ರುದ್ರಕಾಳಿ ಪೀಠಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆದರದ ಸುಸ್ವಾಗತ. ಯಾಕೆಂದರೆ ಶ್ರೀ ರುದ್ರಕಾಳಿ ಭದ್ರಕಾಳಮ್ಮನವರು ವೀರಭದ್ರೇಶ್ವರ ಸ್ವಾಮಿಯವರ ಆಜ್ಞೆಯನ್ನು ಚಾಚು ತಪ್ಪದಲ್ಲೇ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಈ ಕ್ಷೇತ್ರದಲ್ಲಿ ಬರವಣಿಗೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಒಂದು ಪ್ರಕ್ರಿಯೆ. ಮನಸ್ಸಿನಲ್ಲೇ ಒಬ್ಬ ಮನುಷ್ಯ ಬಂದು ಏನು ಅನ್ಕೊಂಡು ನಿಂತ್ಕೊಂಡಿದ್ದಾನೆ, ಅದನ್ನು ಅಕ್ಷರ ರೂಪದಲ್ಲಿ ಬರೆದು ತೋರಿಸ್ತಕ್ಕಂಥ ಒಂದು ಕ್ಷೇತ್ರ. ಅಕ್ಷರ ರೂಪದಲ್ಲಿ ನೀನು ಇದಕ್ಕೆ ಬಂದಿದೆಯಪ್ಪ, ನಿಂದು ಇಂಥದೇ ಸಮಸ್ಯೆ, ಈ ಸಮಸ್ಯೆಗೆ ಪರಿಹಾರವೂ ಕೂಡ ಹೀಗೇ ಇರುತ್ತೆ. ಮತ್ತು ಔಷಧಿಗಳನ್ನು ಹೇಳ್ತಾಳೆ ಅವಳು ಬರೆದು, ಇಂಥ ವಿಚಾರದಲ್ಲಿ ಹಿಂಗೆ ಐತೆ ನಿನ್ಗೆ ಔಷಧಿ, ಇಂಥ ಔಷಧಿ ತಗೋ, ನಿನಗೆ ಎಂಥ ಕಾಯಿಲಿದ್ರೂ ನಿವಾರಣೆ ಆಗುತ್ತೆ. ಔಷಧಿ ಹಣ್ಣುಗಳನ್ನು ಹೇಳೋವಂಥದ್ದು, ಪೀಡೆ ಪಿಶಾಚಿಗಳ ಬಗ್ಗೆ ಒಂದು ಗಮನ ಹರಿಸಿ ಹೇಳೋವಂಥದ್ದು, ನಿನಗೆ ವಾಮಾಚಾರಿಕ ಪ್ರಶ್ನೆಯನ್ನು ಮಾಡಿದರೆ ಅಂತ ಹೇಳುವಂಥದ್ದು, ಮದುವೆ ಮುಂಜಿಗಳಾಗ್ತಾ ಇಲ್ಲ ಅನ್ನೋಂಥ ವಿಚಾರಗಳಿಗೆ ಹೇಳೋವಂಥದ್ದು. ಒಂದಕ್ಕಲ್ಲ 100 ಸಮಸ್ಯೆಗಳಿಗೆ 100 ಉತ್ತರಗಳನ್ನು ಕೊಡ್ತಕ್ಕಂಥ ಬರವಣಿಗೆ ಶಾಸ್ತ್ರದ ಮೂಲಕವಾಗಿ, ಅರಿಶಿಣ ಮಂಡಲದ ಶಾಸ್ತ್ರದಲ್ಲಿ ಬರವಣಿಗೆ ಮೂಲಕವಾಗಿ ಹೇಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಅಮ್ಮನವರು ಕಾಲದಿಂದಲೂ ಮಾಡ್ಕೊಂಬಂದಿದ್ದಾರೆ. ಸರ್, ನಾವು ಏನೋ ಸಮಸ್ಯೆ ಅಂತ ಇಲ್ಲಿಗೆ ಬಂದಿದ್ವಿ. ಸ್ವಲ್ಪ ಇಲ್ಲಿ ಬಂದು ನೋಡಿದಾಗ ನಮಗೆ ಮಾಟ ಮಂತ್ರ ಆಗಿದೆ ಅಂತ, ಪ್ರಯೋಗ ಆಗಿದೆ ಅಂತ ಗೊತ್ತಾಯಿತು. ಅಂದರೆ ಮುಂಚೆ ಸುಮಾರು ಜನ ಹೇಳಿದರು. ಅದನ್ನು ನಾವು ಸುಮಾರು 4-5 ವರ್ಷದಿಂದ ನಾವು ನೋಡ್ದಿರೋ ದೇವಸ್ಥಾನಗಳಿಲ್ಲ, ನಾವು ನೋಡ್ದಿರೋ ಇದು ಬೇರೆಯವ್ರನ್ನ ನಾವು ನೋಡ್ದಿರೋರಿಲ್ಲ. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ವಿ, ಆದರೆ ಎಲ್ಲೂ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಕಾಲೂನು ಇವತ್ತು ಬೆಳಗ್ಗೆ ನಾನು ಬಂದಾಗ ಹೆಜ್ಜೆ ಇಡಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವರು ಗುರುಗಳು ಹೇಳ್ದಂಗೆ ತಡೆ ಓಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೋಡು ಅಂತ ಹೇಳಿದ್ರು. ಅದಾದಮೇಲೂ ಸ್ವಲ್ಪ ನೋವು ಇತ್ತು, 50-50 ಇತ್ತು. ತಡೆ ಓಡಿಸಿದ ಮೇಲೆ ಸ್ವಲ್ಪ ಜಾಸ್ತಿ ಆದಂಗೆ ಇತ್ತು. ಅದಾದಮೇಲೆ ದೇವ್ರ ಹತ್ರ ಅಲ್ಲಿ ಬಿಟ್ಟರು ಸ್ವಲ್ಪ ಹೊತ್ತು. ಆಮೇಲೆ ಏನೋ ಶಾಸ್ತ್ರ ಏನೋ ಮಾಡಿಬಿಟ್ಟು ಇವಾಗ ಕಂಪ್ಲೀಟು 90% ಕ್ಯೂರ್ ಆಗೋಗಿದೆ.
ಕೆಲವರಿಗೆ 1 ತಿಂಗಳಲ್ಲಿ 48 ದಿವಸ ಸಮಯವನ್ನು ಕೊಟ್ಟಿರುತ್ತೆ, ಕೆಲವರಿಗೆ 21 ದಿವಸಕ್ಕಾಗಿರುತ್ತೆ, ಕೆಲವರಿಗೆ ಒಂದೇ ದಿವಸಕ್ಕೆ ಮನೆಗೆ ಹೋಗೋಷ್ಟರಲ್ಲಿ ರಿಸಲ್ಟು, ಕೆಲವರಿಗೆ ಕರ್ಮಗೇಡಿಗಳು, ಕೆಲವ್ರಿಗೆ ಆಗೋದೇ ಇಲ್ಲ. ಅವರು ಪ್ರಾರಬ್ಧ ಕರ್ಮ ಇರ್ತದೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅಮ್ಮನವ್ರನ್ನ ಬಿಗಿಯಾಗಿ ಹಿಡ್ಕೊಂಡು ಏನಾರು ಮಾಡಿ ನಿನ್ನಿಂದಲೇ ಕಾರ್ಯ ಆಗಬೇಕು, ನಿನ್ನಿಂದಲೇ ತೂಗಿಸ್ಬೇಕು ಅಂತ ಹಠವಾದಿಗಳು ಬೇರೆ ಇದ್ದಾರೆ. ಆ ಹಠವಾದಿಗಳು ಕೂಡ ಗೆದ್ದು ಹೋಗಿದ್ದಾರೆ ಈ ಕ್ಷೇತ್ರದಲ್ಲಿ. ಹಾಗಾಗಿ ಭಾನುವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷವಾದಂಥ ಬರವಣಿಗೆ ಶಾಸ್ತ್ರ ಈ ಒಂದು ಕ್ಷೇತ್ರದಲ್ಲಿರುತ್ತೆ. ಅವರು ಹೇಳಿದ್ದು ಕರೆಕ್ಟ್ ಇದೆ, ಅದರಲ್ಲಿ ಏನು 100% ಇದೆ. ಅದು ನನಗೆ ಅದೇ ಇದೆ ಮನಸ್ಸಲ್ಲಿ. ಅಂದರೆ ನನಗೆ ಮುಖ್ಯವಾಗಿ ಏನು ತ್ರಾಸ ಆಗ್ತಾ ಇದೆ ನನಗೆ ಈಗ ಗೊತ್ತಾಗ್ತಾ ಇರಲಿಲ್ಲ. ಈ ಕಡೆ ದೇವಿನೂ ನನಗೆ ಜಗ್ತಾ ಇದ್ದಾಳೆ, ಈ ಕಡೆ ಶತ್ರುಗಳು ನನಗೆ ಮಾಟ ಮಂತ್ರ ಮಾಡಿ ಅವಳು ಪಡ್ಕೋಬೇಕು ಅಂತ ತ್ರಾಸ. ಆದರೆ ನಾನು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದು ಕರೆಕ್ಟ್ ಹೇಳಿದ್ದಾರೆ ಅವರು. ಈಗ ಅವರು ನಾನು ಗುರುಗಳ ಮೇಲೆ ಬಿಟ್ಟಿದ್ದೀನಿ. ಬರವಣಿಗೆ ಒಂದು ಶಾಸ್ತ್ರ ಮುಗಿತಿದ್ದಂಗೆ ಕಟ್ಟು ನಿವಾರಣೆಗೆ ಆ ತಾಯಿ ಕರ್ಕೊಂಡೋಗಿ, ಎಂಥ ಭೀಕರ ಸಮಸ್ಯೆಗಳಿರಲಿ ಪಟ್ಟಂತ ಕಟ್ಟು ನಿವಾರಣೆಗೆ, ತಡೆ ನಿವಾರಣೆಗೆ ಕರ್ಕೊಂಡೋಗಿ ಅಲ್ಲಿ ಪುಣ್ಯ ಸ್ನಾನಗಳನ್ನು ಮಾಡಿಸಿ, ಅವಳ ದೃಷ್ಟಿಯನ್ನು ಮಾಡಿಸಿ, ಅವರ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಯಾರೇ ಪ್ರಶ್ನೆ ಕೇಳೋದಾಗಲಿ ನಮಗೆ ಅರಿವಿಲ್ಲದಲೇ ಇರತಕ್ಕಂಥದ್ದು, ದೇವತೆಗಳ ಬಗ್ಗೆ ಅರಿವಿಲ್ಲದಲೇ ಇರತಕ್ಕಂಥದ್ದು, ಏನೂ ಕೂಡ ಅರಿವೇ ಆಗ್ತಾ ಇಲ್ಲ, ಎಲ್ಲಿಗೋದ್ರೂ ಶಾಸ್ತ್ರ ಹುಟ್ಟುತ್ತಾ ಇಲ್ಲ ಅನ್ನೋ ಅಂಥ ಒಂದು ಸಂದರ್ಭದಲ್ಲಿ ಬನ್ನಿ, ಅಮ್ಮನವರ ಒಂದು ಬರವಣಿಗೆ ಶಾಸ್ತ್ರದ ಮೂಲಕ ನಿಮ್ಮೆಲ್ಲ ಜೀವನದ ಸಮಸ್ಯೆಗಳನ್ನು ತಿಳ್ಕೊಳ್ಳಿ, ಪರಿಹಾರನೂ ಮಾಡಿಕೊಡ್ತಾಳೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಯಾರ್ಯಾರ ಸಮಸ್ಯೆ ಇದೆಯೋ, ಇಂಥ ಪ್ರಾಬ್ಲಮ್ ಇದೆಯೋ ಎಲ್ಲ ಬನ್ನಿ, ಈ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಒಂದು ಸತಿ ಗುರುಗಳನ್ನ ಮೀಟ್ ಮಾಡಿ ಅಮ್ಮನವ್ರನ್ನ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಮಾತೇ ಇಲ್ಲ ಸರ್. ಯಾಕಂದರೆ ವೀರಭದ್ರ ಸ್ವಾಮಿ, ಭದ್ರಕಾಳಿ ಅವರು ನಮ್ಮ ಮನೆ ದೇವರೇ. ಆದರೆ ಅದು ಹೆಂಗೆ ಅಂತ ಹೇಳಕ್ಕೆ ಬರೋಲ್ಲ, ಎಲ್ಲ ರುದ್ರ ಅವತಾರಗಳೇ. ನಾನು ಮುಂಚೆಯಿಂದ ನೋಡ್ಕೊಂಡು ಬಂದಿದ್ದೀನಿ, ಬಟ್ ಇಲ್ಲಿ ಬಂದ ಮೇಲೆ ನನಗೆ ಬೇರೆ ಅನುಭವನೇ ಆಯಿತು. ಸೊ ನಾನು ಹುಟ್ಟಿದಾಗಿಂದ ಅದು ಅವರಿಬ್ಬರು ಪವರ್ಸ್ನ ನೋಡ್ಕೊಂಡು ಬಂದಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಇಲ್ಲಿಗೆ ಬಂದಾಗ ಬೇರೆ ಅನುಭವನೇ ಆಯಿತು. ಸೊ ಟೋಟಲ್ ಮಾತೇ ಇಲ್ಲ ಅದು.
ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.